ಇದು ವರ ಹೇಳಿದಂಥ ಮಾತು. ಆಸ್ಪತ್ರೆ ಬೆಡ್ ಮೇಲೆ ಚೂರಿ ಇರಿತದ ಬೆನ್ನಲ್ಲೇ ಆಸ್ಪತ್ರೆಗೆ ಓಡೋಡಿ ಬಂದಿದ್ದಾಳೆ ವಧು. ಮದುವೆಗೆ ವರನನ್ನ ಮನವೊಲಿಸೋಕೆ ವಧು ಪ್ರಯತ್ನ ಪಟ್ಟಿದ್ದಾಳೆ. ಆದ್ರೆ ವರ ಒಪ್ಪಿಲ್ಲ. ಯುವತಿಯ ಪ್ರೇಮಿ ಚಾಕು ಚುಚ್ಚಿದ ಶಂಕೆ ಹಿನ್ನೆಲೆಯಲ್ಲಿ ಸದ್ಯ ಮದುವೆ ರದ್ದಾಗಿದೆ. ಯುವತಿ ಇಲ್ಲ, ನನ್ನನ್ನೇ ಮದುವೆ ಮಾಡ್ಕೋ, ನನ್ನ ಬಾಳ ಹಾಳಾಗಿ ಹೋಗ್ಬಿಡುತ್ತೆ, ನನಗೆ ನನ್ನ ಮದುವೆ ಆಗೋದಕ್ಕಿಷ್ಟ ಇದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳೆ. ಆದ್ರೆ ಚಾಕು ಇರಿತದ ಬಳಿಕ ಮದುವೆಯಾಗುವುದಕ್ಕೆ ರವೀಶ್ ನಿರಾಕರಿಸಿದ್ದಾನೆ. ಸಮಾಧಾನಕ್ಕೆ ಮಾತಾಡ್ಕೊಳ್ಳಿ ಬಿಡಿ, ಹೋಗ್ಲಿ 5 ನಿಮಿಷ 2 ನಿಮಿಷ ಅವಳಿಗೆ ಅಷ್ಟೇ. ಅದಕ್ಕೆ ಅಲ್ಲಿ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಸಿನಿಮಾದ ರೀತಿ ಕಾಣಿಸ್ತಾ ಇದೆ ದೃಶ್ಯಗಳು. ಇವತ್ತು ಮದುವೆಯಾಗಬೇಕಾಗಿತ್ತು, ಆದ್ರೆ ಇವತ್ತು ಅದೇ ಆಸ್ಪತ್ರೆಯ ಬೆಡ್ ಮೇಲೆ ಯುವತಿ ಯುವಕನನ್ನ ಇಲ್ಲ ನನ್ನ ಮದುವೆ ಆಗೋ ದಯವಿಟ್ಟು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಂತಹ ವಿಡಿಯೋನ ಗಮನಿಸ್ತಾ ಇದ್ದೀವಿ. ಘಟನೆಯ ಹಿನ್ನೆಲೆ ಏನು? ಮಾಜಿ ಪ್ರಿಯಕರ ಆತನ ಬಂಧನ ಆಗಿದ್ಯಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ನಂದೀಶ್? ವಿದ್ಯಾ ಕೊಳ್ಳೇಗಾಲದ ಕುಣಗಳ್ಳಿ ಗ್ರಾಮದ ರವೀಶ್ ಹಾಗೆ ವಧುವಿನ ಕೊಳ್ಳೇಗಾಲದ ವಧುವಿನ ಜೊತೆ ಮದುವೆ ನಿಶ್ಚಯ ಆಗಿರುತ್ತೆ. ನಿನ್ನೆ ಆರತಕ್ಷತೆ ಇರುತ್ತೆ. ಇವತ್ತು ಅವರ ಮದುವೆ ವಿವಾಹ ಕಾರ್ಯಕ್ರಮವೂ ಕೂಡ ಇತ್ತು. ಆದ್ರೆ ನಿನ್ನೆ ರಾತ್ರಿ ಆರತಕ್ಷತೆಗೆ ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ವಧುವಿನ ಬಾಯ್ ಫ್ರೆಂಡ್ ದಾಳಿಯನ್ನ ಮಾಡಿರುವಂಥದ್ದು. ಅಂದ್ರೆ ಗುಂಪು ಕಟ್ಕ ಬಂದು ಆ ರವೀಶ್ನ ಮೇಲೆ ಹಲ್ಲೆಯನ್ನ ಮಾಡಿರುವಂಥದ್ದು. ಕಾರು ಅಡ್ಡಗಟ್ಟಿ ಆತನಿಗೆ ಚಾಕು ಇರಿತವನ್ನ ಮಾಡಿರುವಂಥದ್ದು. ಬಳಿಕ ಆತನನ್ನ ಈಗಾಗಲೇ ಕೊಳ್ಳೇಗಾಲ ತಾಲೂಕು ಆಸ್ಪತ್ರೆಗೆ ರವಾನಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಚಿಕಿತ್ಸೆಗಾಗಿ ಅಲ್ಲಿ ದಾಖಲಿಸಲಾಗಿದೆ. ಸದ್ಯ ಇದೀಗ ವರನ ಕಡೆಯವರು ಆ ಮದುವೆಯನ್ನ ಮುರಿದುಕೊಂಡಿರುವಂಥದ್ದು. ಅಂದ್ರೆ ಈಗ ವಧುವಿನ ಏನು ಬಾಯ್ ಫ್ರೆಂಡ್ ಈ ರೀತಿ ಮಾಡಿದ್ದಾನೆ, ಆ ನಿಟ್ಟಿನಲ್ಲಿ ಮುಂದೆ ಬಹಳ ತೊಂದರೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರು ಮದುವೆಯನ್ನ ಮುರಿದಿದ್ದಾರೆ. ಆದ್ರೆ ಇದೀಗ ಯುವತಿ ಏನಿದ್ದಾಳೆ ಇದೀಗ ಮದುವೆನ ಆಗ್ಬೇಕು ನಿಟ್ಟಿನಲ್ಲಿ ಏನು ಹಲ್ಲೆಗೆ ಒಳಗಾದಂತಹ ರವೀಶ್ನ ಮುಂದೆ ಗೋಳಾಟವನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯ ಕೆಲಸ ಆಗ್ಬಾರ್ದಾಗಿತ್ತು, ಆದ್ರೆ ಆಗೋಗಿದೆ. ಆದ್ರೆ ನನ್ನನ್ನೇ ಮದುವೆ ಆಗುವ ನಿಟ್ಟಿನಲ್ಲಿ ಇದೀಗ ಪಟ್ಟಣ ಹಿಡಿದಿರುವಂತದ್ದು. ಸದ್ಯ ಪೊಲೀಸರು ಕೊಳ್ಳೇಗಾಲ ಪಟ್ಟಣ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಏನು ಚಾಕು ಇರಿತವನ್ನ ಮಾಡದಂತ ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ವಧು ವರರು ಒಂದು ಕಡೆ ಮದುವೆಗೆ ಒಂದಷ್ಟು ಏನು ವರ ಮದುವೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಆತ ವಧು ನನ್ನನ್ನೇ ಮದುವೆ ಆಗ್ಬೇಕು ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿರುವಂತದ್ದು. ಆ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಒಂದು ತಿರುವನ್ನ ಪಡ್ಕೊಳ್ತದೆ ಎಂಬುದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ವಿದೇಶ್ರೀ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.